ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು 33ನೇ ದಿನ ಕರ್ಬೂಜ ಬೆಳೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ. ಅಲ್ಲೇ ಫ್ಲವರ್ ಎಲ್ಲ ಸೆಟ್ ಆಗ್ತಿದೆ ನೋಡಿರಿ. ಆದರೆ ಒಂದು ವೈರಸ್ಸು ತಾಂಡವ ಆಡ್ತಾ ಇದೆ ಪ್ಲಾಟಲ್ಲಿ. ಈ ಒಂದು ಹಂತದಲ್ಲಿ ಕಲ್ಲಂಗಡಿ ಮತ್ತು ಕರ್ಬೂಜ ಬೆಳೆಗೆ ಒಂದು 3 ರಿಂದ 4 ವರ್ಷದ ಹಿಂದೆ ಪ್ರತಿ ವರ್ಷ ಈ ಒಂದು ಹಂತದಲ್ಲಿ ಒಂದು ರೋಗ ಅಟ್ಯಾಕ್ ಆಗ್ತಾನೆ ಇದೆ ನೋಡಿ. ವೈರಸ್ಸು ಕಂಟ್ರೋಲ್ ಆಗಿತ್ತು ಒಂಚೂರು ಪರವಾಗಿಲ್ಲ, ಮತ್ತೆ ಸ್ಟಾರ್ಟ್ ಆಗಿದೆ, ಜಾಸ್ತಿ ಆಗಿದೆ. ಅದಕ್ಕೆ ಮೊದಲೇ ಅಂತ ನಾವು ಏನು ಮಾಡಬೇಕಪ್ಪ ಅಂದರೆ ವೈರಸ್ ಬಂದಾಗ ಮೊದಲೇ ಅಂತ ಫಸ್ಟ್ ಅದು ಯಾವ ಗಿಡ ಈ ಥರ ಇರುತ್ತಲ್ಲ ಆ ಥರ ಗಿಡನ ಫಸ್ಟು ಕಿತ್ತು ಕಿತ್ತು ನಿಮ್ಮ ಫ್ಲ್ಯಾಟಿಂದ ದೂರ ಬಿಸಾಕ್ಬೋದು, ಇಲ್ಲದ್ರೆ ಅದನ್ನ ಹಾಕಿ ಸುಡ್ಬೋದು. ನಂತರ ಮತ್ತು ಸ್ವಲ್ಪ ನೀರನ್ನ ಕಂಟ್ರೋಲ್ ಮಾಡಬೇಕು. ಇದು ಮೊದಲನೇ ಹಂತದಾಗಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ಮಾತ್ರ ನಾವು ವೈರಸ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಸಾಧ್ಯ. ಇದಕ್ಕೆ ಡೈರೆಕ್ಟ್ ಯಾವುದೇ ಔಷಧಿ ಇಲ್ಲ, ಬೇರೆ ಬೇರೆ ಔಷಧಿಗಳು ಹೊಡ್ಕೊಂಡು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಗಿಡ ಕೀಳಬೇಕು, ಮತ್ತು ದೂರ ಎಲ್ಲ ಸುಡಬೇಕು, ಇಲ್ಲ ಬಿಸಾಕಬೇಕು, ಮತ್ತು ನೀರನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಇದು ಮೊದಲನೇ ಹಂತದ ಕಂಟ್ರೋಲ್. ಮತ್ತು ಈ ಒಂದು ಫ್ಲ್ಯಾಟ್ಗೆ ನಾನು ಈ ಒಂದು ವೈರಸ್ಗೆ ಯಾವುದು ಔಷಧಿ ಹೊಡಿತೀನಿ ಏನು ಅಂತ ನಾನು ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮೆಲ್ಲ ರೈತ ಬಂಧುಗಳಿಗೆ ಧನ್ಯವಾದಗಳು.